ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾತ್ರಿ ರಹಸ್ಯ. ನನಗೆ ಈ ಹಾರರ್ ಸ್ಟೋರೀಸ್ ಕೇಳೋದು ಹೇಳೋದು ಅಂದರೆ ತುಂಬಾ ಇಷ್ಟ. ಬನ್ನಿ ಶುರು ಮಾಡೋಣ. MG ರೋಡ್ ಬೆಂಗಳೂರಿನ ಬ್ಯುಸಿ ಸ್ಟ್ರೀಟ್ ಅಂತಲೇ ಹೆಸರುವಾಸಿ. ಇಂಥ ಬ್ಯುಸಿ ಜಾಗದಲ್ಲೂ ದೆವ್ವಗಳ ಕಾಟ ಇರುತ್ತಾ ಅಂತ ಅನುಮಾನ ಬರ್ಬೋದು, ಬಟ್ ಇದೆ. MG ರೋಡಿನ ಕಾಲ್ ಸೆಂಟರ್ ಕೇಸು ಕರ್ನಾಟಕದ ಹಾಂಟೆಡ್ ಲಿಸ್ಟಲ್ಲಿ ಸೇರ್ಪಡೆ ಆಗಿದೆ. ಆ್ಯಕ್ಚುಲಿ 7th ಪ್ಲೇಸ್ನೇ ತೊಗೊಂಡಿದೆ. ಇದೆಲ್ಲ ಶುರುವಾಗಿದ್ದು MG ರೋಡಿನ ಕಾಲ್ ಸೆಂಟರಲ್ಲಿ ಕೆಲಸ ಮಾಡೋ ಒಂದು ಹುಡುಗಿಯಿಂದ. ಆ ಹುಡುಗಿ ಹೆಸರೆಲ್ಲೂ ರಿವೀಲ್ ಆಗಿಲ್ಲ, ಸರ್ಚಲ್ಲೂ ಕೂಡ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸ್ವಾತಿ ಅಂತಲೇ ತಗೊಳ್ಳಿ. ಸ್ವಾತಿ ಆ ಕಾಲ್ ಸೆಂಟರಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಅವತ್ತು ಅವಳದು ನೈಟ್ ಶಿಫ್ಟ್ ಇರುತ್ತೆ. ಸುಮಾರು 12:30 ಆಗಿರುತ್ತೆ. ಕೆಲಸ ಮುಗಿಸಿ ಮನೆಗೆ ಹೋಗೋದಕ್ಕೆ ಅಂತ ಆಫೀಸಿಂದ ಹೊರಟಿರ್ತಾಳೆ. ಆಫೀಸಿಂದ ಒಂದು ಸ್ವಲ್ಪ ದೂರ ಕ್ಯಾಬ್ ಬುಕ್ ಮಾಡೋದಕ್ಕಂತ ನಡ್ಕೊಂಡು ಬಂದಿರ್ತಾಳೆ. ಯಾವ ಕ್ಯಾಬು ಸಿಗದೆ ರೋಡಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಒಬ್ಬ ಕಾರ್ ಡ್ರೈವರ್ ಕುಡಿದು ಕಾರ್ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಮಿಸ್ಸಾಗೋ ಅಥವಾ ನಿದ್ದೆ ಮಂಪ್ರಲ್ಲೋ ಗೊತ್ತಿಲ್ಲ, ಸ್ವಾತಿಗೆ ಗುದ್ದಿ ಹಾಗೆ ಸುಮಾರು 1 ಅವರಿಂದ 2 ಅವರ್ವರೆಗೂ ಸ್ವಾತಿ ಅಲ್ಲೇ ಒದ್ದಾಡಿ ಕಿರ್ಚಾಡಿ ಪ್ರಾಣ ಬಿಟ್ಟಿರ್ತಾಳೆ. ನೀವು ಅಲ್ಲಿ ಆಂಟ್ ಮಾಡ್ತಾ ಇರೋದು ಸ್ವಾತಿನೇ ಅಂತ ಹೇಗೆ ಹೇಳ್ತೀರಾ ಅನ್ಬೋದು. ಅದಕ್ಕೆ ಎಕ್ಸಾಂಪಲ್ ಕೂಡ ಇದೆ. ಮಾನಸ ಸ್ವಾತಿ ಜೊತೆ ವರ್ಕ್ ಮಾಡ್ತಾಯಿದ್ದವರು, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್. ಮಾನಸ ಸ್ವಾತಿ ಜೊತೆ ಅದೇ ಕಾಲ್ ಸೆಂಟರಲ್ಲಿ 2nd ಫ್ಲೋರಲ್ಲಿ ಪಕ್ಕದ ಡೆಸ್ಕಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ. ಸ್ವಾತಿ ಸತ್ತ ನೆಕ್ಸ್ಟ್ ಡೇ ಕೂಡ ಅವ್ರಿಗೆ ನೈಟ್ ಶಿಫ್ಟ್ ಇರುತ್ತೆ. ಕೆಲಸ ಮುಗಿಸಿ ಇನ್ನೇನು ಹೊರಡಬೇಕು. ಆ ಟೈಮಲ್ಲಿ ಯಾರೂ ಇರೋದಿಲ್ಲ. ಲಾಸ್ಟಲ್ಲಿ ಮಾನಸನೇ ಉಳ್ಕೊಂಡಿರ್ತಾರೆ. ಕೆಲಸ ಎಲ್ಲ ಮುಗಿಸಿ ಅವ್ರ ಕಂಪ್ಯೂಟರ್ ಎಲ್ಲನೂ ಆಫ್ ಮಾಡಿ ಇನ್ನೇನು ಡೋರ್ ಹತ್ರ ಹೋಗಿರ್ತಾರೆ. ಸಡನ್ನಾಗಿ ಅವ್ರ ಪಕ್ಕದ ಕಂಪ್ಯೂಟರ್, ಅಂದರೆ ಸ್ವಾತಿ ವರ್ಕ್ ಮಾಡ್ತಾಯಿದ್ದಿದ್ದ ಕಂಪ್ಯೂಟರ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಬಟ್ ಮಾನಸ ನನ್ನ ಕಂಪ್ಯೂಟರ್ನ ಆಫ್ ಮಾಡೋಕ್ಕೋಗಿ ಮೇ ಬಿ ಅವಳ ಕಂಪ್ಯೂಟರ್ನ ಆನ್ ಮಾಡಿರಬೇಕಂತ ಆಫ್ ಮಾಡೋದಕ್ಕೆ ವಾಪಸ್ ಬರ್ತಾಳೆ. ಬಟ್ ಅಲ್ಲಿ ಕಂಪ್ಯೂಟರ್ ಬರೀ ಆನ್ ಆಗಿರಲಿಲ್ಲ, ಆಟೋಮೆಟಿಕ್ಕಾಗಿ ಅದಾಗದೇ ವರ್ಕ್ ಆಗ್ತಾಯಿತ್ತು. ಜೊತೆಗೆ ಆ ಕಂಪ್ಯೂಟರ್ ಎದುರುಗಡೆ ಇದ್ದಂಥ ಸೀಟು ಯಾರೋ ಕೂತಿರೋ ಹಾಗೆ ಕಂಪ್ರೆಸ್ ಆಗಿತ್ತು. ಇದನ್ನು ನೋಡಿ ಮಾನಸಂಗೆ ಕನ್ಫರ್ಮ್ ಆಗುತ್ತೆ, ಇಲ್ಲಿ ಸ್ವಾತಿ ಇರೋದು ಪ್ರೆಸೆನ್ಸ್ ಅವಳಿಗೆ ಅರ್ಥ ಆಗುತ್ತೆ. ತಕ್ಷಣ ಅಲ್ಲಿಂದ ಹಿಂದೆನೂ ತಿರುಗಿ ನೋಡದೆ ಹೊರಟುಬಿಡ್ತಾಳೆ. ಅದಾದಮೇಲಿಂದ ಮಾನಸ ಯಾವತ್ತೂ ಆ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡಿದ್ರೂ ಲೈಟ್ ನೈಟ್ ಎಲ್ಲರೂ ಹೋಗೋವರೆಗೂ ಅಂತೂ ಇರ್ತಾ ಇರಲಿಲ್ಲ. ಇದು ಬರೀ ಮಾನಸನ ಜೊತೆ ಆಗಿರಲಿಲ್ಲ. ಆ ಕಾಲ್ ಸೆಂಟರಲ್ಲಿ ಯಾರೇ ನೈಟ್ ಹೊತ್ತು ವರ್ಕ್ ಮಾಡ್ತಾಯಿದ್ರು ಲಾಸ್ಟಲ್ಲಿ ಹೋಗೋರಿಗೆ ಎಕ್ಸ್ಪೀರಿಯೆನ್ಸ್ ಆಗೇ ಆಗತ್ತೆ. ಸೆಕೆಂಡ್ ಎಕ್ಸಾಂಪಲ್ ಅಜಯ್ ಅನ್ನೋರು. ಅಜಯ್ ಅವ್ರ ಮನೆ ಈ MG ರೋಡ್ ಪಕ್ಕದಲ್ಲೇ ಬರುತ್ತೆ. BCom ಮಾಡ್ತಾ ಇರ್ತಾರೆ. ಲಾಸ್ಟ್ ಇಯರ್ ಅಂದರೆ 2024 ಅಜಯ್ ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಬೈಕ್ ರೈಡ್, ನೈಟ್ ರೈಡ್ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಎಲ್ಲರ ಮನೆಯೂ ಅರೌಂಡ್ MG ರೋಡ್ ಸುತ್ತಮುತ್ತನೇ ಬರುತ್ತೆ. ಸೊ ಈ ಕಾಲ್ ಸೆಂಟರ್ ಪಕ್ಕದ ರೋಡ್ನೇ ಮೀಟಿಂಗ್ ಪಾಯಿಂಟಾಗಿ ಫಿಕ್ಸ್ ಮಾಡ್ಕೊತಾರೆ. ಅವರೆಲ್ಲರೂ 1 o'clock ನೈಟ್ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಆಗಿರ್ತಾರೆ. ಅಜಯ್ ಅವ್ರ ಮನೆ ಇಲ್ಲೇ ಪಕ್ಕದಲ್ಲಿದ್ದರಿಂದ ಅವನು 12:30 ಶಾರ್ಪ್ಗೆ MG ರೋಡಲ್ಲಿ ಆ ಕಾಲ್ ಸೆಂಟರ್ ಪಕ್ಕದ ರೋಡ್ಗೆ ಬಂದಿರ್ತಾನೆ. ಅಲ್ಲಿ ನಿಂತು ಅವ್ರ ಫ್ರೆಂಡ್ಸ್ಗೆಲ್ಲರಿಗೂ ವೆಯ್ಟ್ ಮಾಡ್ತಾ ಇರ್ತಾನೆ. ಬಟ್ ಅವ್ರು ಇನ್ನೂ ಯಾರೂ ಬಂದಿರೋದಿಲ್ಲ. ಅದೇ ಟೈಮ್ಗೆ ಅವನ ಫೋನಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಕೂತಿರ್ತಾನೆ. ಆಗ ಯಾರೋ ಹುಡುಗಿ ಅಳೋ ರೀತಿ, ಕಿರ್ಚಾಡೋ ರೀತಿ ಕೇಳಿಸುತ್ತೆ. ಅಜಯ್ ಅಷ್ಟು ತಲೆ ಕೆಡಿಸ್ಕೊಳೋದಿಲ್ಲ. ಮೇ ಬಿ ಫೋನಲ್ಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬೇಕು ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಇರು ನನ್ನ ಫ್ರೆಂಡ್ಗಾರ ಕಾಲ್ ಮಾಡಿ ಎಲ್ಲಿದ್ದಾನೆ ಕೇಳೋಣ ಅಂತ ಕಾಲ್ ಕಟ್ ಮಾಡ್ತಾನೆ. ಆ ಟೈಮಲ್ಲಿ ಆ ವಾಯ್ಸ್ ಜೋರಾಗುತ್ತೆ. ಅಜಯ್ಗೆ ಏನಪ್ಪ ಇದು ಅನಿಸಿದ್ರೂ ತಕ್ಷಣ ಆ ಕಾಲ್ ಸೆಂಟರ್ ವಿಷಯ ನೆನಪಾಗತ್ತೆ. ಹೋಗಿ ಇದೇ ರೋಡ್ನ ಫಿಕ್ಸ್ ಮಾಡಿದ್ವಲ್ಲ, ನಾನೇ ಫಸ್ಟ್ ಬರಬೇಕಿತ್ತ ಅಂತ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬೈಕ್ ಸ್ಟಾರ್ಟ್ ಮಾಡ್ತಾನೆ.
ಬಟ್ ಬೈಕ್ ಆನೇ ಆಗೋದಿಲ್ಲ. ಇದು ಇದೇ ಟೈಮಲ್ಲಿ ಕೈ ಕೊಡಬೇಕಾ ಅಂತ ಕೆಳಗಿಳಿದು ರಿಪೇರಿ ಮಾಡ್ತಾ ಇರ್ತಾನೆ. ಅವನಿಂದ ಯಾರೋ ಪಾಸ್ ಆದಾಗ ಅನಿಸುತ್ತೆ. ಬಟ್ ಅಜಯ್ ತಿರುಗಿ ನೋಡೋದಿಲ್ಲ. ಯಾಕಂದರೆ ಅವನಿಗೆ ಆ ಕಾಲ್ ಸೆಂಟರ್ ವಿಷಯ ಗೊತ್ತಿರುತ್ತೆ. ಬೈದಲ್ಲೇ ಆಗೋ ಈಗೋ ಬೈಕ್ನ ಸ್ಟಾರ್ಟ್ ಮಾಡ್ತಾನೆ. ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಬರ್ತಾನೆ. ಅದೇ ಟೈಮಲ್ಲಿ ಯಾವುದೋ ಹುಡುಗಿ ಅದೇ ರೋಡ್ ಸೈಡಲ್ಲಿ ಬಿದ್ದಿರೋ ಹಾಗೆ ಕಾಣಿಸುತ್ತೆ. ಯಾರಪ್ಪ ಈ ಟೈಮಲ್ಲಿ ಬಿದ್ದಿರೋದು? ಮೇ ಬಿ ಈ ಹುಡುಗಿನೇ ಹೆಲ್ಪ್ ಕೇಳ್ತಾ ಇದ್ಲೇನೋ ಅಂತ ಆ ಹುಡುಗಿಯಿಂದ ಪಾಸಾಗಿ ನಿಲ್ಲಿಸಿ ಹಿಂದೆ ತಿರುಗಿ ನೋಡ್ತಾನೆ. ಅಲ್ಲಿ ಯಾರೂ ಇರೋದಿಲ್ಲ. ಆವಾಗ ಅಜಯ್ಗೆ ಅರ್ಥ ಆಗುತ್ತೆ, ಇಲ್ಲ ಇದು ಆ ಹುಡುಗಿ ಹೆಲ್ಪ್ ಕೇಳಿದ್ದಲ್ಲ, ಆ ಕಾಲ್ ಸೆಂಟರಲ್ಲಿ ಸತ್ತಿದ್ದು ಹುಡುಗಿ ಆತ್ಮ ಅಂತ. ತಕ್ಷಣ ನಿಲ್ಲಿಸ್ದೆ ಅಲ್ಲಿಂದ ಹೊರಟು ಬಿಡ್ತಾನೆ. ಅದು ಸ್ವಾತಿ ಆತ್ಮನೇ ಆಂಟ್ ಮಾಡ್ತಾ ಇರೋದು ಅಂತ ಹೇಳೋಕ್ಕಿರೋ ಎಕ್ಸಾಂಪಲ್ಸ್. ನಿಮಗೆ ಈ ಕಥೆ ಇಷ್ಟ ಆಗಿದರೆ ನಿಮಗೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿ ಶೇರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಇಮೇಲ್ ಐ ಡಿನ ಮೆನ್ಷನ್ ಮಾಡಿರ್ತೀನಿ. ನೀವು ಇಮೇಲ್ ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್